ತುಂಬಿಟ್ಟಿದೆ ಅಂತ झाड़ा में जंगला में जिंदगी गुजारता इरोದ ನೀವು ಇಬ್ರು. ಕರೆಕ್ಟ್ ಆಗಿ ಹೇಳಿದ್ರಿ. ನೀನ್ ಇನ್ನೂ 15ರಲ್ಲೇ ಇರ್ಬೇಕಾಗಿತ್ತು. 16 ತುಂಬ್ಯಾಡ್ದಿತ್ ನಿನಗೆ. ಯಾಕೆ ಹೇಳು? 16 ತುಂಬಿಡಿದೆ झाड़ा में जंगला में ಗಿಚ್ಚಿ ಗಿಲಿಗಿಲಿ ಮಾಡ್ತಾ ಇದ್ದೀರಾ ನೀವು ಇಬ್ರು ಸೇರ್ಕೊಂಡು. ಈಗ ಮಾಡ್ತಾ ಇದೀವಿ ನಾವು. ದಿವಾನಿ ರೇಷ್ಮಾ, ಇದು ನ್ಯಾಯನಾ ರೇಷ್ಮಾ? ಗೊತ್ತೇನು ಕೇಳು ಏನು ನಾನು ಯಾರು? ದಿವಾನಿ ರೇಷ್ಮಾ ನೀನು ಯಾರು? वो दीवानी का कटप्पा ಸೇರಿತ್ತು ಏಕೆ झाड़ा में ಹೋಗೋದಕ್ಕೆ. ನಾನ್ ಬರೀ ದಿವಾನಿ ಅಂತ ಹೇಳಿದೀನಿ, ಮಿಕ್ಕಿದ್ದೆಲ್ಲ ನೀವು ಕಮೆಂಟ್ ಮಾಡಿ. ಯಾರ್ಯಾರಿಗೆ ಗೊತ್ತಿದೆ ನೋಡೋಣ ನನ್ನ ಡೈಲಾಗ್. ಕರೆಕ್ಟ್ ಆಗಿ ಹೇಳಿದ್ರಿ. ಪಾನಿಪುರಿ ಒಂದು ಪ್ಲೇಟ್ ಪಾನಿಪುರಿ ಬಿಡಿ. ಕೊಟ್ಟೆ. ನೀವು ಫೈಸಲ್ ಅವ್ರು ನೀವಾ? ನಾನೇ. ಅಲ್ಲಿ ರೇಷ್ಮಾ ಇಡ್ಲಿ ಮಾಡ್ತಾ ಇದ್ದಾಳೆ. ಚೆನ್ನಾಗಿದೆ ಅಡಿಗೆ ಮಾತ್ರ ಸೂಪರ್ ಆಗಿದೆ ನೋಡಿ ಫ್ರೆಂಡ್. ಇದು ಪುಷ್ಪ ಹಾಲ್ ಮೊಟ್ಟೆ. ಯಾರೆಲ್ಲ ಅಡ್ರೆಸ್ ಕೇಳ್ತಿದ್ರು ಅವಾಗ ಅಡ್ರೆಸ್ ಸೇವ್ ಮಾಡಿದೀನಿ. ಎಲ್ಲ ಬನ್ನಿ ತಿನ್ನಿ. ಯಾಕೆ ಅವಳು ರೇಷ್ಮಾ ಇಡ್ಲಿ ಮಾಡ್ಬೋದು, ನಾನು ಪಾನಿಪುರಿ ಮಾಡಬಾರ್ದ? ಏನಿದೆ ಅದರಲ್ಲಿ ತಪ್ಪು? ಪಾನಿಪುರಿ ಕಟಪ್ಪ ಪಾನಿಪುರಿ. ಆ ಊರಲ್ಲಿ ಯಾರು ಹೋಟೆಲ್ ಇರಲ್ಲ ಅಂತ ಹೇಳಿದ್ರು. ಹೋಟ್ಲ್ ಇರ್ಬೇಕಂತೆ ಅಲ್ಲಿ, ಬೇರೆ ಬೇರೆ ಕಡೆ ಇಟ್ಕೋತಾರೆ, ನೀವು ಇರ್ಬಿಡಿ ಇಲ್ಲಿ ಅಂತ ಹೇಳಿದ್ರು. ಆಯ್ತು ಅಂತ ನಾವು ಬಂದ್ವಿ. 5,000 ಬಂಡವಾಳ ಹಾಕಿದೆ. 5,000ದಲ್ಲಿ ಸಿಕ್ಕಿದೆ 250 rupees ಸಿಕ್ಕಿದೆ. 5,000 ಬಂಡವಾಳದಲ್ಲಿ ಎಲ್ಲರಿಗೂ ಹಂಚ್ತಾ ಇದೀವಿ ನೋಡಿ. ಈ ತರ ಪಟ್ನ ಮಾಡ್ಬಿಟ್ಟು ಹಂಚ್ತಾ ಇದೀವಿ. ನಮ್ಮ ಏರಿಯಾದವ್ರಿಗೆಲ್ಲ ಹಂಚ್ತಾ ಇದೀವಿ. ನೋಡ್ ರೇಷ್ಮಾ, ಈ ಪ್ರಪಂಚದಲ್ಲಿ ಜನ ಏನ್ ನೋಡೋದಂದ್ರೆ, ನಾನ್ ನಿನಗ್ ಬೈಬೇಕು, ನೀನ್ ನನಗ್ ಬೈಬೇಕು. ಜನ ಇದೇ ನೋಡೋದು. ಏನಾದ್ರೂ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಜನ ಇದು ನೋಡಲ್ಲ. ನೋಡು, ನೀನು ಈಗ ಕಷ್ಟಪಟ್ಟು ಏನೋ ಒಳ್ಳೆತನದಿಂದ ಏನೋ ಒಂದು ಹೋಟ್ಲು ಏನೋ ಒಂದು ಫುಟ್ಪಾತಲ್ಲಿ ಇಟ್ಕೊಂಡು ನಾನು ಡ್ಯಾಡೀಸ್ ಹೋಮ್ ಚುಪ್ 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 ಏಯ್ ಚುಪ್. ಮರಳಿ ಬಾರದೂರಿಗೆ ನಿನ್ನ ಪಯಣ. Daddy's home. This court cannot ignore the severity of these actions, Your Honor. He showed no remorse. Order in the court, given the flight risk. ನೋಡಿ ಜನರೇ, ಈ ವಿಡಿಯೋ ಜಸ್ಟ್ ಕಾಮಿಡಿಗೋಸ್ಕರ. ನಾನೇನು ಬೈತಾ ಇಲ್ಲ, ಬೈಯೋದೆಲ್ಲ ಬಿಟ್ಬಿಟ್ಟಿದೀನಿ. ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಈ ವಿಡಿಯೋ ಮಾಡಿರೋದು. ಚೆನ್ನಾಗಿದ್ರೆ ಒಂದ್ ಲೈಕ್ ಕೊಡಿ, ಒಂದ್ ಕಮೆಂಟ್ ಮಾಡಿ. ಮತ್ತೆ ಇನ್ನೂ ಚೆನ್ನಾಗಿದ್ರೆ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಮಸ್ತ್ ಮಲೈಕಾ? ಮಸ್ತ್ ಮಲೈಕಾ ಅಲ್ಲ, ಪ್ರೆಗ್ನೆಂಟ್ ರೇಷ್ಮಕ್ಕ. ಹಲೋ, ರೇಷ್ಮಾ ಗಂಡ ಯಾಸಿನಾ? ಹೌದು, ನೀವ್ಯಾರು? ನಾನ್ ಭದ್ರಾವತಿ ಫೈಜ್ ಮಾತಾಡ್ತಾ ಇರೋದು. ಫೈಜ್ ಅವರೇ ಹೇಳಿ. ಮತ್ ನಿನ್ ಹೆಂಡತಿ ಎಲ್ಲಿ ರೇಷ್ಮಾ? ರೇಷ್ಮಾ ಇಲ್ಲೇ ರೈಸ್ ಮಾರಕ್ ರೈಸ್ ಮಾರಕ್ ಹೋಗಿದ್ದಾಳ? ನಿಮ್ ಜನ್ಮಕ್ಕೆ ರೈಸ್ ಮಾರ್ತಿಲ್ಲ ಅವಳು. ಹೌದಾ? ಪಲಂಗಲ್ಲಿ ನುಗ್ಗೆಕಾಯಿ ನುಗ್ಗೆಕಾಯಿ ಅಂತ ಹಾಡಾಡ್ತಿದ್ದಾರೆ. ಯಾಕೆ ನಿನ್ನ ಹತ್ರ ನುಗ್ಗೆಕಾಯಿ ಇಲ್ವಾ? ನೋಡ್ ವಿಡಿಯೋ ನೋಡಲ್ಲಿ ಗೊತ್ತಾಗತ್ ನಿನಗೆ. ನೋಡ್ತೀನಿ ನೋಡ್ತೀನಿ. ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಈಗ ನೀನು ಏನ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ರೇಷ್ಮಾಗೆ ಮನೆಗ್ ಕರ್ಕೊಂಡ್ ಬಂದು ಫುಲ್ ಶಾಟ್ ಮಾಡಬೇಕು.
ಈ ವಿಡಿಯೋದಲ್ಲಿ ಏನು ಸಂದೇಶ ಇದೆ ಅಂದರೆ ಗಂಡ ಹೆಂಡತಿಗೆ ಬೆಲೆನೇ ಇಲ್ಲ, ಆ ಥರ ಇದೆ. ಗಂಡ ಹೊಡೆದ್ರೆ ಮಿಂಡನ ಹತ್ರ ಹೋಗ್ತಾರೆ, ಮಿಂಡ ಹೊಡೆದ್ರೆ ಗಂಡನ ಹತ್ರ ಬರ್ತಾರೆ. ಮೊನ್ನೆ ನಡೀತಲ್ಲ, ಗೊತ್ತಲ್ಲ ನಿಮಗೆಲ್ಲ, ಲೀಲಾ ಬಂದ್ಬೇಡ ಲೀಲಾ ಅಂತ. ಸೇಮ್ ಅದೇ ವಿಚಾರ. ಏನು ಆಗ್ತಾ ಇದೆಯೋ ಜನರಿಗೆ ಏನಂತ ಗೊತ್ತಾಗ್ತಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. क्या भैया परेशानी तुम्हारी वाले को संगा बन रहे हैं पुप्पू गालियां दे रही ले बात करो गालियां दे रही? हेलो किसे गालियां दे रही फोन बजी पुप्पू तुम्हारी ने महीना ले जाकर पैसे दे दो मुझे इसे. ನಿನಗೆ ನನ್ನ ಮೇಲೆ ಲವ್ ಶುರು ಆಗಿದೆ ತಾನೆ? ಹೌದು. ಒಂಟಿ ನಾನು ಮರಗಳೇ, ಒಂಟಿ ನಾನು ಎಲೆಗಳೇ, ಕೊಕ್ಕಿನಲ್ಲಿ ತಿಂಡಿಯ ಗುಟುಕು ನೀಡು ಹಕ್ಕಿಯೇ, ಸ್ವಲ್ಪ ಉಳಿಸಿ ತಿನಿಸೆಯ ನನಗೂ ಹಸಿವಿದೆ. ಹೇಳೋ, ನಿಜ ಹೇಳೋ, ನಿನಗೆ ನನ್ನ ಮೇಲೆ ಲವ್ ಶುರು ಆಗಿದೆ ತಾನೆ? ಹೌದು, ನಾನೇನ್ ಪ್ರೀತಿಸ್ತಾ ಇದ್ದೀನಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಾನು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಒಂದು ಕೋತಿ ಒಂದು ಕೋತ ಇದೆ. ಆ ಕೋತಿಗೆ ಕೋತ ಏನ್ ಮಾಡ್ತಿದ್ ಗೊತ್ತಾ? ತಲೆ ಬಾಚ್ತಾ ಐತೆ. ಅದು ಯಾರಂತ ನೀವು ಕಣ್ಣು ಹಿಡಿದು ಕಮೆಂಟ್ ಮಾಡಬೇಕು, ನೋಡೋಣ. ಮದ್ವೆ ಮಾಡಿಸ್ ಬಿಡೋಣ ಅಂತಿದ್ದಕ್ಕೆ ಸಾಕು, ಹೆಂಗೆ ಇಬ್ರು ನೋಡ್ರಿ ಹೆಂಗೆ ಕುಣಿತಾ ಇದಾರೆ ಖುಷಿ ಖುಷಿಯಲ್ಲಿ. ಹೆಂಗಿದ್ದಾರೆ, ನೆಕ್ಸ್ಟ್ ಇವರಿಬ್ರು ಮದುವೆ ಮಾಡಿಸ್ಬಿಡೋಣ. ಮಾಡಿಸ್ಬಿಟ್ಟು ಆಮೇಲೆ ಕರ್ನಾಟಕ ಚಿತ್ರನೇ ಬಂದ್ಬಿಟ್ರು. ಇವಾಗಲೇ ರೇಷ್ಮಾ ಮೇಡಮ್ ಯಾರೋ ಸತ್ತಿರೋದಕ್ಕೆ ರೇಷ್ಮಾ ಮೇಡಮ್ ಸತ್ತಿದ್ದಾರೆ ಅಂತ ಎಲ್ಲರೂ ಫೋನ್ ಮಾಡಿ. ಅದೇ ಜಾಗದಲ್ಲಿ ಯಾರಾದ್ರೂ ಬೇರೆ ಹೆಣ್ಮಕ್ಳು ಇರ್ತಿದ್ರೆ ಏನ್ ಮಾಡ್ತಿದ್ ಗೊತ್ತಾ? ಮೆಟ್ ತಗೊಂಡ್ ಹೊಡಿಯೋರು. ಬೋಳಿ ಮಗನೇ, ನಮಗ್ ಮದ್ವೆ ಮಾಡಿಸ್ತೀನೋ ನೀನು, ನಮಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ. ಇವಳು ಖುಷಿ ಆಗ್ಲೇಬೇಕಲ್ಲ, ಯಾಕೆ ಹೇಳಿ? ಅವಾಗ ಕಟ್ಟಪ್ಪ ಜೊತೆ ಬೆಡ್ರೂಮ್ಗೂ ಹೋಗ್ತಾಳೆ, ಸ್ವಾಗರತ್ತು ಮಾಡ್ಕೊಂತಾಳೆ, ಅವಾಗ ಪ್ರೆಗ್ನೆಂಟು ಆಗ್ತಾಳೆ. ನೀವೇ ನೋಡಿದೀರಾ ರೀಲ್ಸ್ ಅಲ್ಲಿ. ಇದೆಲ್ಲ ಏನೋ ಸುಖ ಇದೆ. ಏನ್ ಹೇಳ್ತಾ ಇದೆ ಮಗು? ನಾನೇನು ಹೇಳದ್ ಬೇಡ, ಆಗ್ಲೇಬೇಕಲ್ಲ, ಖುಷಿ ಆಗ್ಲೇಬೇಕಲ್ಲ ತಾನೆ. ಇವ್ರು ಯಾರು ಹೇಳಿ? ಝಗಡಂ ದಿವಾನಿ ರೇಷ್ಮಾ ಕಟ್ಟಪ್ಪ, ಇದು ಸೀರೆ ತಗೋ, ಇದು ಕ್ರೀಮ್ ತಗೋ ಅಂತ. ಧಗ್ಡಂಗ್ ದಿವಾನಿ ರೇಷ್ಮಾ ಅಂದಿದ್ದಕ್ಕೆ ಏನಾದ್ರು ತಪ್ಪಾಗತ್ತೇನ್ರಿ? ಕರೆಕ್ಟ್ ಆಗಿ ಹೇಳಿದ್ರಿ. ಸಾರಿ ಕೇಳ್ತೀನಿ, ಯಾಕಂದ್ರೆ ನಾನು ಬೈಯದ್ ಬಿಟ್ಬಿಟ್ಟಿದ್ದೆ. ಈಗ ರಂಜಾನ್ ಬೇರೆ ಬರ್ತಾ ಇದೆ, ಮತ್ ಬೈಯಕ್ ಆಗಲ್ಲ, ಅದಕ್ಕೋಸ್ಕರ ಬೈದ್ ಬಿಟ್ಟಿದ್ದೀನಿ. ಇನ್ನೊಂದ್ಸಲಿ ಹೇಳ, ಧಗ್ಡಂಗ್ ದಿವಾನಿ ರೇಷ್ಮಾ ಕಟ್ಟಪ್ಪ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹಿಂದೂ ಬಾಂಧವರಿಗೆ, ಮುಸ್ಲಿಮ್ಸ್ ಬಾಂಧವರಿಗೆ ರಂಜಾನ್ ಮುಬಾರಕ್. ಇವತ್ತು ಫಸ್ಟ್ ರೋಜಾ ಇದ್ವಿ ನಾವು. रे कटप्पा क्या रे घर को जोड़ा रेशमा को, घर की ना घाट की, दुश्मन अनाज की घर को छोड़ डाला रे. उधर देखे तो मुसलमाना की गति, इधर देखे तो साबरू की गति, आज देखे तो रोजा है, कल देखे तो देवल की थी. क्या रे परेशानी कटप्पा? ये कौन रे? रेशमा कटप्पा कटप्पा दीवानी दीवानी ಭದ್ರಾವತಿ ಜನರೇ, 80,000 ಫಾಲೋವರ್ಸ್ ಕಂಪ್ಲೀಟ್ ಆಯ್ತು. ಬಹಳ ಖುಷಿ ಆಯ್ತು. ಇದೇ ತರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ರೇಷ್ಮಾ ಹತ್ರ ಕಳ್ಸಿ, ರೇಷ್ಮಾಗೆ ಕಟಪ್ಪ ಹತ್ರ ಕಳ್ಸಿ. ಕರೆಕ್ಟ್ ಆಗಿ ಹೇಳಿದ್ರಿ.